ನಮಸ್ಕಾರ ಎಲ್ರಿಗೂ ಡಯಟ್ ರೆಸಿಪಿ ಸೀರೀಸ್ ಪಾರ್ಟ್ 5ಗೆ ಸ್ವಾಗತ. ಇವತ್ತು ನಾವು ನ್ಯೂಟ್ರಿಷಿಯಸ್ ಆ್ಯಂಡ್ ಡಿಲಿಷಿಯಸ್ ಆಗಿರುವಂಥ ಡಿಶ್ನ ಮಾಡತ್ತೀವಿ. ಅದೇನಂದ್ರೆ ಪನ್ನೀರ್ ಆ್ಯಂಡ್ ವೆಜ್ಜೀಸ್ ದೋಸೆ. ಸೊ ಫಸ್ಟ್ ಪನ್ನೀರ್ ಆ್ಯಂಡ್ ವೆಜ್ಜೀಸ್ ಬೆನಿಫಿಟ್ಸ್ ಏನಂತ ನೋಡೋಣ. ಪನ್ನೀರ್ ಒಳಗೆ ಹೈ ಪ್ರೋಟೀನ್ ಇರುತ್ತೆ. ಸೊ ಇದು ನಮಗೆ ಟಿಶ್ಯೂ ಬಿಲ್ಡ್ ಮತ್ತು ರಿಪೇರ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಮತ್ತು ವೆಜ್ಜೀಸ್ದಾಗ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಜಾಸ್ತಿ ಇರೋದ್ರಿಂದ ಇಟ್ಸ್ ಬೂಸ್ಟಿಂಗ್ ಅಪ್ ಓವರ್ ಆಲ್ ಹೆಲ್ತ್. ಸೊ ಇದು ಡಿಶ್ ವೇಟ್ ಮ್ಯಾನೇಜ್ಮೆಂಟ್ ಮಾಡೋಕೆ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಫಸ್ಟ್ ನಾನು ಪನ್ನೀರ್ ದೋಸೆ ಹೆಂಗೆ ಮಾಡೋದಂತ ಹೇಳ್ತೀನಿ. ಸೊ ಲೆಟ್ ಸ್ಟಾರ್ಟ್. ದೋಸೆ ಬ್ಯಾಟರ್ ನಿಮಗೆ ಹೆಂಗೆ ಮಾಡೋದಂತ ಗೊತ್ತಿರುತ್ತೆ. ಸೊ ದೋಸೆ ಬ್ಯಾಟರ್ ಮಾಡೋದು ವಿಡಿಯೋ ನಾನು ಹಾಕಿಲ್ಲ. ಡೈರೆಕ್ಟ್ ಪನ್ನೀರ್ ದೋಸೆ ಹೆಂಗೆ ಮಾಡೋದಂತ ಹೇಳಾಡ್ತೀನಿ. ಇಲ್ಲಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಆನಿಯನ್ನ, 2 ಚಿಲ್ಲಿ ಮತ್ತು ಚೀಸ್ ತೊಗೊಂಡಿನಿ. ಇದು ತುರಿದಿಟ್ಕೊಂಡಿರುವಂಥ ಪನ್ನೀರ್. ಇದನ್ನು ವೆಯ್ಟ್ ಲಾಸಿಗಂತಲೇ ಯಾರು ಮಾಡ್ಕೊಳತ್ತೀರಿ ಅವರು ಚೀಸ್ನ ಸ್ಕಿಪ್ ಮಾಡಿರಿ. ನೆಕ್ಸ್ಟ್ ಪ್ಯಾನನ್ನು ಕಾಯಿಸ್ಕೊಂಡು ಅದಕ್ಕೆ 1 ಸ್ಪೂನ್ ಆಯಿಲನ್ನು ಹಾಕೋಬೇಕು. ನೆಕ್ಸ್ಟ್ ಕಟ್ ಮಾಡಿ ಇಟ್ಕೊಂಡಿರುವಂಥ ಚಿಲ್ಲಿ ಮತ್ತು ಆನಿಯನ್ ಹಾಕಿ ಫ್ರೈ ಮಾಡಬೇಕು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಿಸ್ಕೋಬೇಕು. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ 1 ಸ್ಪೂನ್ ಚಿಲ್ಲಿ ಪೌಡರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ತುರಿದಿಟ್ಕೊಂಡಿರುವಂಥ ಪನ್ನೀರನ್ನು ಹಾಕಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಬೇಕು. ಇದು ಕಂಪ್ಲೀಟಾಗಿ ಬೆಂದೈತಿ. ಸೊ ಇದನ್ನು ಎತ್ತಿಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ದೋಸೆ ತವಾಕ ಸ್ವಲ್ಪ ಆಯಿಲ್ ಹಚ್ಕೊಂಡು ದೋಸೆ ಬ್ಯಾಟರನ್ನು ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ನಾವಿಲ್ಲೇ ಚೀಸ್ ಹಾಕೋಣ ಹತ್ತೀವಿ. ನೀವು ವೆಯ್ಟ್ ಲಾಸಿಗಂತನೇ ಈ ರೆಸಿಪಿ ಮಾಡ್ಕೊಳ ಹತ್ತಿದ್ರೆ ಚೀಸ್ನ ಸ್ಕಿಪ್ ಮಾಡಿರಿ. ನೆಕ್ಸ್ಟ್ ಬೇಯಿಸಿಟ್ಕೊಂಡಿರುವಂಥ ಪನ್ನೀರನ್ನು ಮೇಲೆ ಹಾಕಿ ಸ್ಪ್ರೆಡ್ ಮಾಡಿದರೆ ಆಯ್ತು. ನೌ ಇಟ್ಸ್ ರೆಡಿ ಟು ಈಟ್. ನೆಕ್ಸ್ಟ್ ನಾನಿಲ್ಲೇ ವೆಜ್ಜೀಸ್ ದೋಸೆ ಮಾಡೋದು ಹೆಂಗಂತ ಹೇಳತ್ತೀನಿ. ಇದು ವೆರಿ ಸಿಂಪಲ್ ಐತಿ. ಇಲ್ಲೇ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ಮು, ಆನಿಯನ್ ಮತ್ತು ಟೊಮ್ಯಾಟೊ ಮತ್ತು ಕೊರಿಯಾಂಡ್ರನ್ನ ನೀಟಾಗಿ ಚಾಪ್ ಮಾಡ್ಕೊರಿ. ಚಾಪ್ ಮಾಡಿ ಇಟ್ಕೊಂಡಿರುವಂಥ ವೆಜಿಟೇಬಲ್ಸನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ತವಾಕಾದ್ಮೇಲೆ ಅದಕ್ಕೆ ದೋಸೆ ಬ್ಯಾಟರನ್ನು ಹಾಕಿ ಭಾಳ ತೆಳ್ಳಗೆ ಮಾಡೋದು ಬೇಡ. ಇದನ್ನು ದಪ್ಪಗೆ ಅಂದರೆ ಉತ್ತಪ್ಪ ಮಾಡ್ತೀವಲ್ಲ ಆ ಟೈಪ್ ಮಾಡಿ ಅದ್ರ ಮೇಲೆ ವೆಜಿಟೇಬಲ್ಸನ್ನು ಸ್ಪ್ರೆಡ್ ಮಾಡಿದ್ರೆ
ವೆಜ್ಜೀಸ್ ದೋಸೆ ರೆಡಿ. ಇದು ಭಾಳ ಸಿಂಪಲ್ ಐತಿ ಆ್ಯಂಡ್ ಇದು ರಿಚ್ ಫೈಬರ್ ಇರೋದ್ರಿಂದ ಡೈಜೆಷನ್ ಮತ್ತು ಗಟ್ ಹೆಲ್ತಿಗೆ ಪ್ರಮೋಟ್ ಮಾಡುತ್ತೆ. ಐ ಹೋಪ್ ನೀವು ಈ ರೆಸಿಪಿನ ಎಂಜಾಯ್ ಮಾಡಿದ್ರಿ ಅನ್ಕೋತೀನಿ. ಪನ್ನೀರ್ ಆ್ಯಂಡ್ ವೆಜ್ಜೀಸ್ ದೋಸಾ ಇಸ್ ಅ ಪರ್ಫೆಕ್ಟ್ ಬ್ಯಾಲೆನ್ಸ್ ಆಫ್ ಅ ಫ್ಲೇವರ್ ಆ್ಯಂಡ್ ನ್ಯೂಟ್ರಿಷನ್. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಗಿವ್ ಇಟ್ ಅ ಥಮ್ಸ್ ಅಪ್. Thanks for watching. Until next time, stay healthy and keep cooking.